ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಬಾಲಿಶ ಹೇಳಿಕೆ ಎಂದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಆಗಲು ಬಿಡಬಾರದು ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ಮಾತನಾಡಿದ್ದು, ಭಾರತ ಹಿಂದೂ ರಾಷ್ಟ್ರವಾದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆಗುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಹಾಸ್ಯಾಸ್ಪದ ಹೇಳಿಕೆಯಾಗಿದ್ದು, ಭಾರತ ಯಾವಾಗಲೂ ಕೂಡ ಹಿಂದೂ ರಾಷ್ಟ್ರವೇ ಆಗಿರುತ್ತದೆ. ಇನ್ನು ಬೇರೆ ಧರ್ಮದವರು ಬೇರೆ ಕಡೆ ಹೋಗಬೇಕು ಅಂದಲ್ಲ, ಅವರು ಕೂಡ ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಇದು ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮಕ್ಕೆ ಸೇರಿದ ರಾಷ್ಟ್ರವಾಗಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯಲು ನಾವು ಹೋರಾಟ ಮಾಡಬೇಕು ಅಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಮಾತನಾಡಿರಬಹುದೆಂದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿಕೆ ನೀಡಿದ್ದಾರೆ. ನಿನ್ನೆ ದಿವಸ ದಾವಣಗೆರೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು, ನಮ್ಮ ಡಾಕ್ಟರ್ ಯತೀಂದ್ರ ಅವರು ಕಳೆದ ಬಾರಿ ಶಾಸಕರಾಗಿದ್ದರು, ನಾನು ಕೂಡ ಶಾಸಕರಾಗಿದ್ದಾಗ ಅವರು ಅಸೆಂಬ್ಲಿಯಲ್ಲಿ ಅನೇಕ ಡಿಬೇಟ್ನಲ್ಲಿ ಭಾಗವಹಿಸ್ತಾ ಇದ್ದರು. ಯುವಕ, ಉತ್ಸಾಹದಿಂದ ಭಾಗವಹಿಸ್ತಕ್ಕಂಥ ಯುವಕ. ನಿನ್ನೆ ಒಂದು ಸಮಾರಂಭದಲ್ಲಿ ದಾವಣಗೆರೆಯಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಬಾರ್ದು, ಅದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಆದಂಗೆ ಆಗುತ್ತೆ ಅನ್ನೋ ಒಂದು ನಿಜವಾಗ್ಲೂ ಒಂದು ಹಾಸ್ಯಾಸ್ಪದಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ರಾಷ್ಟ್ರ ಆಗೋದಕ್ಕೆ ಈಗಾಗಲೇ ನಾವು ಹಿಂದೂ ರಾಷ್ಟ್ರನೇ ನಮ್ಮದಿದ್ದು. ಹಿಂದೂ ರಾಷ್ಟ್ರ ಅಂದ ತಕ್ಷಣ ಬೇರೆ ಧರ್ಮದ ಇರ್ತಕ್ಕಂಥವರೆಲ್ಲ ಅವರು ಬೇರೆ ಕಡೆ ಕಳಿಸ್ಬೇಕು ಅಂತಲ್ಲ, ಅವರು ಕೂಡ ಈ ಹಿಂದೂ ರಾಷ್ಟ್ರದಲ್ಲಿ ಅವರು ನಮ್ಮ ಜೊತೆಯಲ್ಲಿ ಅಣ್ಣ ತಮ್ಮಗಳಾಗಿ ಜೀವನ ಮಾಡ್ತಕ್ಕಂಥ ಒಂದು ಪದ್ಧತಿಯಿಂದ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥವ್ರು ನಾವು. ಹಿಂದೆ ಮೊಘಲರ ಒಂದು ದಬ್ಬಾಳಿಕೆಯಿಂದ ಕೆಲವು ಬದಲಾವಣೆಗಳಾಗಿರ್ತಕ್ಕಂಥ ಯಾವಾಗಲೂ ಕೂಡ ನಾವು ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥ ರಾಷ್ಟ್ರ ಇದು. ಹಿಂದೂ ರಾಷ್ಟ್ರನೇ ಇದು. ಮತ್ತೆ ಅವರು ಮಾಡ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಅದು ಯಾವುದೇ ರೀತಿಯಾಗಿ ಮತ್ತೊಮ್ಮೆ ನಾವು ಘೋಷಣೆ ಮಾಡೋದಕ್ಕಲ್ಲ, ನಾವು ಸ್ವಭಾವಿತ ನಾವು ಸಾವಿರಾರು ವರ್ಷದಿಂದ ಹಿಂದೂ ರಾಷ್ಟ್ರನೇ ಅದು. ಯತೀಂದ್ರ ಅವರು ಬಹುಶಃ ಅವಸರದಲ್ಲಿ ಅವರ ಸಿದ್ದರಾಮಯ್ಯನವರು ಅಲ್ಲಿ ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ದಾರೆ. ನಾವು ನಮ್ಮ ತಂದೆಯವರು ಅಂದರೆ ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಒಂದು ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿರ್ಬೋದು. ಅದು ಬಾಲಿಶ ಹೇಳಿಕೆ ಅಂತ ನನ್ನ ಅಭಿಪ್ರಾಯ.